ಮೊನ್ನೆ ನಾವು ಪುರಸಭೆಯಲ್ಲಿ ಒಂದು ವೇಮನ ಜಯಂತಿ ಬಗ್ಗೆ ಒಂದು ಪತ್ರ ಮೂಲಕ ಜಾಗ ಬೇಕು ಅಂತ ಹೇಳಿದ್ದಕ್ಕೆ ಅವರು ಇವತ್ತೇ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಕುರುಬಾಂಧವರ ಪರವಾಗಿ ನಾನು ಧನ್ಯವಾದಗಳು ಹೇಳ್ತಿದ್ದೀನಿ. ಯಾಕಂದರೆ ನಾವು ಕೇಳದೇ ಇರೋದು ತಪ್ಪಾಗುತ್ತೆ. ನಾವು ತಾಯಿ ಬೇಡ ಅನ್ನ ಹಾಕಿಲ್ಲ ಕೇಳಿಲ್ಲ ಅಂತ ತಾಯಿ ಯಾಕಲ್ಲ ಅಂತ ಹೇಳಿದ್ದಾರೆ. ಆ ಒಂದು ಇದರಲ್ಲಿ ನಾವು ಕೇಳಿದ್ರಂತೆ, ಆ ಒಂದು ಇದರಲ್ಲಿ ನಾವು ಇಷ್ಟು ದಿವಸ ನಮ್ಮದೇ ನಾವು ಪತ್ರ ಮೂಲಕ ಕೊಡದೇ ಇರೋದು. ನಾವು ತಹಸೀಲ್ದಾರ್ ಮೇಡಮ್ ಅವ್ರನ್ನ ಕೇಳಿದಾಗ ಓರಲ್ಲಾಗಿ ಹೇಳಿರ್ಬೋದು, ನೀವು ಪತ್ರ ಕೊಟ್ಟಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಮೊನ್ನೆ ಪತ್ರ ಮೂಲಕ ಕೊಟ್ಟಿದ್ದು. ಇದು ಅವಾಗಲೇ ಅವರು ಗಮನಕ್ಕೆ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಅವ್ರು ಹೇಳಿದಂಗೆ ಯಾವುದೇ ಕುಂದುಕೊರತೆ ಇದ್ರೂ ನೇರವಾಗಿ ನಮ್ಮನ್ನು ಕಂಡು ಮಾತಾಡ್ಬೋದು. ನಾವು ಏನು ಇಲ್ಲ, ಯಾಕಂದರೆ ನಾವು ಒಂದಾಗಿ ಹೋಗಬೇಕು ಅನ್ನೋದ್ರೆ ಒಂದು 15 ಪಂಚಾಯತಿಯಲ್ಲಿ ಎಲ್ಲ ಮಾಹಿತಿ ತಿಳ್ಕೊಂಡು ಬಂದು ನಾವು ಈ ಮೊನ್ನೆ ಪುರಸಭೆಗೆ ಬಂದಿದ್ದು. ನಮಗೆ ವ್ಯಕ್ತಪಡಿರೋದನ್ನು ನಾವು ಹೇಳಿದ್ವು ಅಷ್ಟೇ. ಮೇಡಮ್ ಅವರು ನಾನೇನು ಇದಿಲ್ಲ, ನಾವೆಲ್ಲ ಮಾತಾಡಿದ್ಮೇಲೆ ಅದು ಬರ್ಕೊಂಡು ಮಾತಾಡಿದ್ರೆ ನಮ್ಗೆ ಇದಾಗಿತ್ತು. ಸೆಂಟ್ರಲ್ ಮಾತಾಡಿದ್ದಕ್ಕೆ ಏನೋ ನನಗೆ ಸ್ವಲ್ಪ ನೋವಾಗಿತ್ತು. ನಾನು ಇರೋದನ್ನು ಅದು ವ್ಯಕ್ತಪಡಿಸ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ನಮ್ಮ ಪ್ರಾಬ್ಲಮನ್ನು ನಾವು ಹೇಳ್ತೀವಿ. ಅದನ್ನು ನೀವು ಇವಾಗ ತಾಲೂಕು ಒಂದು ಶಾಸಕರು ಎಲ್ರಿಗೂ ಹಿರಿಯರಂತ ಅಂದ್ಕೊಂಡಿದ್ದಾರೆ. ನಾವು ಚಿಕ್ಕವರವರೆಲ್ಲ ದೊಡ್ಡವರ ಒಂದು ಮಾತು ಹೇಳಿರ್ತೀವಿ. ಅದನ್ನು ನೀವೂ ಇದು ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಇವತ್ತು ವೇಮನ ಜಯಂತಿಯಲ್ಲಿ ಯಾವುದೇ ಮನಸ್ತಾಪಗಳು ಏನು ಇದ್ರೂ ಅದನ್ನು ಮರೆತು ಒಂದು ಇದರಲ್ಲಿ ಹೋಗಬೇಕು ಅನ್ನೋ ಉದ್ದೇಶದಲ್ಲಿ ಇವಾಗ ನಮ್ಮ ಇಲ್ಲೇ ನಮ್ಮ ಜಾಗ ಸಾಕ್ತಾ ಎಲ್ಲ ಆ ಕಡೆ ನಾವು ಡೈವರ್ಟ್ ಮಾಡಿದ್ದೀವಿ. ಇವಾಗ ತಾಲೂಕು ಆಫೀಸ್ ಇದ್ದರೆ ಬಂಗಾರಪೇಟೆ ಸೇರ್ಕೊಂಡಿದ್ದಾರೆ. ನಾವು ಇಲ್ಲಿರೋ ಜನ ಮಾತ್ರ ಈ ಕಡೆ ಡೈವರ್ಟ್ ಮಾಡಿದ್ದು ಫೋನಲ್ಲಿ ಬರ್ತಾ ಇದೆ. ಅದಕ್ಕೋಸ್ಕರ ನಾವು ಇವಾಗ ಇಲ್ಲಿದ್ದೀವಿ ಬನ್ನಿಯಪ್ಪ ಅಂತ ಹೇಳಿದ್ರು. ನಾವು ನೇರವಾಗಿ ಕೋಲಾರೇ ಹೋಗಬೇಕು ಅಂತ ಒಂದು ಉದ್ದೇಶ ಇತ್ತು. ಇವಾಗ ನಾವು ಇಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಇವಾಗ ಇಲ್ಲಿ ನೋಡ್ಕೊಂಡು ಆಮೇಲೆ ಅಲ್ಲಿ ಹೋಗೋಣ ಒಂದು ಉದ್ದೇಶದಲ್ಲಿ ಮಾಡಿದ್ದೀವಿ. ನಿಮ್ಮ ಮನಸ್ಸಿಗೆ ನಾನು ಏನಾದರೂ ಮಧ್ಯದಲ್ಲಿ ಮಾತಾಡಿ ನಿಮ್ಮ ಮನಸ್ಸನ್ನ ವೈಯಕ್ತಿಕವಾಗಿ ನಿಮ್ಮ ಮನಸ್ಸಿಗೆ ಏನಾದರೂ ವಾಸಿ ಮಾಡಿದ್ರೆ ನಾನೇ ನಿಮ್ಮನ್ನು ಕ್ಷಮಿಸಿ ಅಂತ ಕೇಳ್ತೀನಿ. ವೇಮನ ಅನ್ನೋರು 600 ವರ್ಷಗಳಿಂದ ವಿಶ್ವಮಾನವ ಅಂತ ಅಂದರೆ ಹಿಮಾಲಯ ಶಿಖರಕ್ಕಿಂತ ಉನ್ನತವಾಗಿರುವಂಥ ಹೆಸರನ್ನು ಸಂಪಾದನೆ ಮಾಡಿದ್ದಾರೆ. ಅವರಿಗೆ ನಾವು ಯಾರಾದರೂ ಅಗೌರವ ನಡೆಸಿದ್ರೆ ನಾವು ಏನು ಕಸಕ್ಕಿಂತ ಕಡೆ ಆಗಿರುವಂಥ ನಾವು ಮನುಷ್ಯರಲ್ಲ. ಕಸಕ್ಕೆ ಕೂಡ ಒಂದು ಬೆಲೆ ಇದೆ, ಆದರೆ ಅದಕ್ಕಿಂತ ಕಡೆ ಆಗುವಂಥ ಲಕ್ಷಣಗಳು ನಮಗೆ ಕಾಣುತ್ತೆ. ಆ ಮಟ್ಟಕ್ಕೆ ನಾವು ಯೋಚನೆ ಮಾಡಬಾರ್ದು. ಅವ್ರ ಗೌರವನ ಯಾರು ಕಡಿಮೆ ಮಾಡೋಕ್ಕಾಗಲ್ಲ. ಅವ್ರ ಗೌರವ ಅವರೇ ಹಿಮಾಲಯದ ಶಿಖರಕ್ಕೆ ಹೋಲಿಸ್ಕೊಳ್ಳುವಂಥ ಮಟ್ಟಕ್ಕೆ ಆ ಸ್ಥಾನದಲ್ಲಿದ್ದಾರೆ ಅನ್ನೋ ಅಭಿಪ್ರಾಯ. ನಾನು ತಪ್ಪಾಗಿದ್ರೆ ತಪ್ಪು ನಂದೇ ಆಗಿದ್ರೆ ನಾನು ಕ್ಷಮಿಸಿ ಅಂತ ನಿಮ್ಮನ್ನು ಕೇಳ್ತೀನಿ. ಇವರೆಲ್ಲರೂ ಮುಂದೆ ನಾನು ಕೇಳ್ತಾ ಇದ್ದೀನಿ. ನಂದೇ ತಪ್ಪಾದ್ರೆ ನಾನೇ ತಲೆ ಬಿಡಿಸ್ತೀನಿ, ನಾನೇ ತಿದ್ಕೋಬೇಕು. ನೀವು ಆಗಿದೆ ಅಂದ್ರೆ ನಾನು ಕ್ಷಮಿಸಿ ಅಂತ ಕೇಳ್ತೀನಿ. ಈ ಸಭೆ ಇಲ್ಲಿಗೆ ನಮ್ಮ ಜಯಂತಿಯನ್ನು ಮುಗಿಸಿ ನಾವು ಮುಂದಿನ ಪ್ರಯಾಣ ಕೋಲಾರಕ್ಕೆ ಹೋಗಬೇಕು. ದಯವಿಟ್ಟು ಎಲ್ಲರೂ ಡೈವರ್ಟ್ ಆಗಬೇಡಿ. ಎಲ್ಲ ನಾವು ಕೋಲಾರ ಜೊತೆಗೆ MLA ಶ್ರೀರಾಮ ಲೀಡರ್ ಮುಗಿದೋದೆ ತಮಾಷೆಗೆ ಬ್ಯಾಡ್ಜ್ ಎಲ್ಲ ಹಾಕೊಂಡು தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க. கோலார் தங்கவயலில் முதலாக ஆக்வா அண்டர் வாட்டர் டூனர் எக்ஸ்போ மற்றும் ஃபேமிலி ஃபன் ஃபேர் எக்ஸிபிஷன் மக்கள் பயன்பாட்டிற்கு துவங்கப்பட்டுள்ளது. இந்த அதிநவீன கண்காட்சி வளாகத்தில் அகில இந்திய அண்டர் வாட்டர் கண்காட்சியில் சுரங்க அமைப்பு கொண்ட
மார்க்கத்தில் பலவித கண்ணை கவரும் நீர்மூழ்கி உயிரினங்கள் குதூகல ஆட்டம் போடும் காட்சிகள், குழந்தைகள் கொஞ்சி விளையாட பலவித ராட்டினங்கள், ரயில் பயணம், கொலம்பஸ், வாட்டர் போர்டு என ஜனரஞ்சக பொழுதுபோக்கு அம்சங்கள் இடம்பெற்றுள்ளது. அத்துடன் ஹேண்டிகிராஃப்ட் கைவினைப் பொருட்கள், உணவு வகைகள் என பலவிதமான கைவினைப் பொருட்களுடன் கண்காட்சி துவங்கப்பட்டுள்ளது. தங்கவயல் பொதுமக்கள் இதனை பயன்படுத்தி கொண்டு பலவித ஜனரஞ்சக காட்சிகள் கண்டுகளிக்க அன்புடன் அழைக்கப்படுகிறார்கள். இடம் கோலார் தங்கவயல், பாலகிருஷ்ணா லேஅவுட், அசோகநகர் அருகில். வாருங்கள், கண்டு மகிழுங்கள், கனவுக்குள் மிதக்குங்கள்.